ಸ್ಟಾರ್ ಕಾಸ್ಟೇ ಹಂಗಿದೆ. ಶರತ್ ಸರ್ ಬಗ್ಗೆನೂ ಹೇಳಬೇಕು. ನಾನು ಶ್ಯಾಡೋ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ಆಕ್ಚುಲಿ ಒಂದು ತೆಲುಗು ಡೈರೆಕ್ಟರ್ಸ್ ಇಬ್ರು ಒಂದೇ ಸ್ಕ್ರಿಪ್ಟ್ನ ಬೇರೆ ಬೇರೆ ಈ ಲ್ಯಾಂಗ್ವೇಜ್ ಅಲ್ಲಿ ಮಾಡು, ನಾನು ಕನ್ನಡದಲ್ಲಿ ಮಾಡ್ತೀನಿ ಅಂತ ಆಗಿದ್ದು. ಆ ತೆಲುಗು ಅಲ್ಲಿ ಬಂದು ಡೈರೆಕ್ಟರೇ ಬಂದು ಹೀರೋ ಆಗಿ ಆಕ್ಟ್ ಮಾಡಿ ಅದು ಚೆನ್ನಾಗಿ ಆಗಿತ್ತು. ಬಟ್ ಇಲ್ಲಿ ನಾನು ಅದನ್ನ ಮಾಡಿದಾಗ, ಶ್ಯಾಡೋ ಮಾಡಿದಾಗ, ಆ ಟೈಮಲ್ಲಿ ಇದು ಐ ಮೀನ್ ರಗಡು ಮಾಡಿದ್ದೆ, ಪ್ಯಾಕ್ಸ್ ಇದೆಲ್ಲ ಆ ಟೈಮಲ್ಲಿ ಮಾಡಿದ್ದೆ. ಬಟ್ ಶರತ್ ಸರ್ ಹೆಲ್ಪ್ ಮಿ ಅ ಲಾಟ್. ನನಗೆ ಫೈಟ್ಸ್ ಇದೆಲ್ಲ ಸ್ಕ್ರೀಮಿಂಗ್ ಎಲ್ಲ ಇತ್ತು. ಒಂದು ಗೋಡೌನ್ ಅಲ್ಲಿ ಮಿನರ್ವಾ ಮಿಲ್ ಅಂತ ಒಂದಿದೆ, ಮಿನರ್ವಾ ಬಿನಿ ಮಿಲ್ ಏನೋ ಇದೆ, ಅಲ್ಲಿ ಫುಲ್ ಹೊಗೆ ಹಾಕಿ ಆ ಫೈಟ್ ಎಲ್ಲ ಮಾಡಿ ಥ್ರೋಟೆಲ್ಲ ಇದಾಗ್ಬಿಟ್ಟಿತ್ತು ನನಗೆ. ನೆಕ್ಸ್ಟು ಒಂದು ಸ್ಟೇಷನ್ನಲ್ಲಿ ನನ್ನ ಆ ಕ್ಯಾರೆಕ್ಟರ್ ಏನಿದೆ, ಯಾಕೆ ಹಿಂಗೆ ಆದ, ಇವನ್ ಒಳಗಡೆ ಯಾಕೆ ಬಂದೇವ ಸೇರ್ಕೊಂತು, ಇವ್ನು ಯಾಕೆ ರಿವೆಂಜ್ ತಗೊಂತಿದ್ದಾನೆ ಅಂತ ಹೇಳಿ ಒಂದು ಸಿಂಗಲ್ ಶಾಟು ಐ ಹ್ಯಾಡ್ ಟು ಪರ್ಫಾರ್ಮ್. ಫುಲ್ಲು ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬರ್ಬೇಕು. ಸರಿ, ನನ್ನ ವಾಯ್ಸ್ ಬೇರೆ ಇಟ್ಕೊಂಡಿತ್ತು, ಆಗ್ತಿರ್ಲಿಲ್ಲ ಕೆಲವೆಲ್ಲ. ಅವಾಗ ಹಿ ಕೇಮ್ ಟು ಮೀ. ನಾನು ಒಂದಿಷ್ಟು ಮಾನಿಟರ್ ಮಾಡ್ತಿದ್ದೆ. ಸರಿ, ಇಡೀ ದಿನ ಮಧ್ಯಾಹ್ನವರೆಗೂ ಅದೇ ಒಂದೇ ಸೀನ್ ಪ್ಲಾನ್. ಬೆಳಗ್ಗೆಯಿಂದ ಡೈಲಾಗ್ಸ್ ಬಂದಿತ್ತು, ಮಧ್ಯಾಹ್ನವರೆಗೂ ನೀವು ತಗೊಳ್ಳಿ ಸರ್, ಎಷ್ಟೇಕಾದ್ರೂ ತಗೊಳ್ಳಿ, ಬಟ್ ಒಂದೇ ಸಿಂಗಲ್ ಶಾಟ್ ಇದು. ಒಂದು ಲೆಂತ್ ವಿತ್ ಒಂದು ಸೆಮಿ ಟ್ರಾಲಿ ಹಾಕ್ಬಿಟ್ಟಿದ್ರು. ಆ ಸೆಮಿಲಿಂದ ಫಾಲೋ ಮಾಡಿ ಅದಾದ್ಮೇಲೆ ಒಂದು ಲೆಂತ್ಗೆ ಹೋಗುತ್ತೆ, ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡಬೇಕು. ಮಾಡ್ತಿದ್ದೆ. ದೆನ್ ಬಂದರು ಶರತ್ ಸರ್. ಸರ್ ಒಂದು ಹೇಳ ನಿಮಗೆ, ಒಂದು ಚೂರು ಟೈಮಿಂಗ್ ಚೇಂಜ್ ಹೇಳಿ ಸರ್, ನಾನು ಪರವಾಗಿಲ್ಲ. ಸಿ ಅವ್ರ ದೆನ್ ಹಿ ಟೋಲ್ಡ್, ನಾಟ್ ಎವ್ರಿಬಡಿ ವಿಲ್ ಅಕ್ಸೆಪ್ಟ್. ಇವ್ರು ಏನು ಹೇಳೋದು ನನಗೆ ಅಂತ ಹೇಳಿಲ್ಲ ಸರ್, ನೀವು ಸಿನಿಮಾ ತಾನೆ, ನಾನು ಚೆನ್ನಾಗಿ ಬರಲಿ, ಸಿನಿಮಾ ಚೆನ್ನಾಗಿ ಬರಲಿ ಅಂತ ತಾನೇ ಹೇಳ್ತೀವಿ ಅಂತ. ಈ ಹೆಲ್ಪ್ ಮಿ ಔಟ್ ಇನ್ ದಟ್ ಟೈಮಿಂಗ್. ಇಲ್ಲಿಂದ ನೀವೇನು ಮಾಡ್ತೀರ ಅಂದರೆ, ಡೈಲಾಗ್ ತಗೊಂಡು ಇಲ್ಲಿ ಕೂತ್ಕೊಂಡು ಇಲ್ಲೊಂದು ನೆಟ್ಟುಸರು ಒಂದು ಬಿಟ್ಟು ಇಲ್ಲಿಂದ ಈ ಡೈಲಾಗ್ ಎತ್ಕೊಳ್ಳಿ ಅಂತ. ಈ ಗೇಮ್ ಇದೆ ಟೈಮಿಂಗ್. ಆಕ್ಚುಲಿ ಲರ್ನ್ ಫ್ರಮ್ ಹಿಮ್. ಅವೆಲ್ಲ ನಮಗೆ ಅವರಾಗ್ಲಿ ನನಗೆ. ಬಟ್ ಆಕ್ಚುಲಿ ಈ ಸಿನಿಮಾದಲ್ಲಿ ನನ್ನ ಕಾಂಬಿನೇಷನ್ ಇಲ್ಲ ಅವ್ರ ಜೊತೆ. ಅವರು ಮ್ಯಾಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಬಟ್ ಇವನ್ ಅಟುಲ್ ಸರ್ ಬಂದು ಹೆಂಗೆ ಅಂದ್ರೆ, ಹೀಲ್ ಟೇಕ್ ಹಿಸ್ ಡೈಲಾಗ್ಸ್ ಪಕ್ಕಾ ಕನ್ನಡದಲ್ಲೇ ಅವ್ರು ಬಂದು ಡೈಲಾಗ್ಸ್ ಹೇಳ್ತಾರೆ. ಪ್ರಾಂಪ್ಟಿಂಗು ತಗೊಳಲ್ಲ, ಎಕ್ಸಾಕ್ಟ್ ಟೈಮಿಂಗ್ ಅವರು. ಅಂಡ್ ಸುಮ್ಮನೆ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರಲ್ಲ, ಇಬ್ರು ನ್ಯಾಷನಲ್ ಅವಾರ್ಡ್ ವಿನ್ನರ್. ಹೌದು, ಆಶೀಶ್